ಈ ಸಕ್ಕರೆ ಕಾಯಿಲೆಯಲ್ಲಿ ಟೈಪ್ಸ್ ಅಂತ ಏನಾದರೂ ಇದೆಯಾ, ಅಂದರೆ ವಿಧಗಳು ಅಂತ ಏನಾದರೂ ಇದೆಯಾ, ಯಾವ ವಿಧದಲ್ಲಿ ಯಾವ ರೀತಿಯಾದಂಥ ಸಿಂಪ್ಟಮ್ಸ್ನ ನೋಡ್ಬೋದು, ಬನ್ನಿ ತಿಳ್ಕೊಳ್ಳೋಣ ಡಾಕ್ಟರ್ ಇದ್ರ ಕುರಿತಾಗಿ. ಎಸ್, ಡಯಾಬಿಟಿಸ್ ಅಂತಂದ ಬಂದಾಗ ಇದರಲ್ಲಿ ಮುಖ್ಯವಾಗಿ 3 ವಿಧಗಳನ್ನು ನೋಡ್ತೇವೆ. ಬಟ್ 2 ಪ್ರಾಮುಖ್ಯವಾದ ವಿಧಗಳು ಅಂತ ಹೇಳ್ತೇವೆ, ಪ್ರಮುಖವಾದ ವಿಧಗಳು. ಸೊ ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತೇವೆ. ಅಂದರೆ ಇದು ಚಿಕ್ಕ ವಯಸ್ಸಿನಲ್ಲೇ ಕಾಣುವಂಥ ಒಂದು ಮಧುಮೇಹ ರೋಗವಾಗಿದೆ. ಸೊ ಇದರಲ್ಲಿ ಏನಾಗುತ್ತೆ, ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಹೇಳ್ತೇವೆ. ಸೊ ಆಲ್ ಆಫ್ ಅ ಸಡನ್ ಏನಾಗುತ್ತೆ, ಇನ್ಸುಲಿನ್ ಅನ್ನೋ ಸಿಕ್ರಿಷನ್ ಏನಿರುತ್ತಲ್ಲ, ಉತ್ಪತ್ತಿ ಆಗುವಂಥ ಈ ಒಂದು ಹಾರ್ಮೋನು ಪೂರ್ತಿಯಾಗಿ ಸ್ಥಗಿತವಾಗಿಬಿಡತ್ತೆ, ಕಡಿಮೆ ಆಗಿಬಿಡತ್ತೆ. ಸೊ ಆವಾಗ ಏನಾಗುತ್ತೆ, ಒಂದು ಚಿಕ್ಕ ಮಕ್ಕಳಲ್ಲಿ ಎಷ್ಟೋ ಜನ ನಮ್ಮ ಇದಕ್ಕೆ ಸಂಜೀವಿನಿ ಹೋಮಿಯೋಪತಿಗೆ ಬರುವಂಥವ್ರು ಚಿಕ್ಕ ವಯಸ್ಸು ಹುಡುಗರು ಬರ್ತಾ ಇದ್ದಾರೆ. ಯಾಕೆ ಅಂದರೆ ಇತ್ತೀಚೆಗೆ ಬದಲಾಗ್ತಾ ಇರುವಂಥ ಒಂದು ಸ್ಟ್ರೆಸ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಒಂದು ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ಚಿಕ್ಕ ವಯಸ್ಸಲ್ಲೇ ಕಾಣಿಸ್ಕೊಳ್ಳುವಂಥ ಈ ಒಂದು ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಏನಿದೆಯಲ್ಲ, ಇದು ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಹೇಳ್ತೇವೆ. ಇನ್ನು ತುಂಬಾ ಕಾಮನ್ ಆಗಿ ನಾವು ನೋಡೋದು ಮಿಡಲ್ ಏಜ್ಡ್ ಪರ್ಸನ್ಸಲ್ಲಿ ನೋಡುವಂಥದ್ದು ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಆಗಿದೆ. ಸೊ ಇದು ಏನಾಗುತ್ತೆ, ಕೆಲವೊಮ್ಮೆ ಜೆನೆಟಿಕ್ಸಿಂದ ಬರುತ್ತೆ, ಕೆಲವೊಮ್ಮೆ ಸ್ಟ್ರೆಸ್ ಫ್ಯಾಕ್ಟರಿಂದ ಕೂಡ ಬರುತ್ತೆ, ಅಥವಾ ಕೆಲವೊಮ್ಮೆ ಪ್ರೆಗ್ನೆನ್ಸಿಲಿ ಏನಾಗುತ್ತೆ, ನಮ್ಮ ಪ್ರೆಗ್ನೆನ್ಸಿಲಿ ಪ್ಲಸಂಟಾ ಅಂತ ಏನು ಕರಿತೇವಲ್ಲ, ಅದರಿಂದ ಉತ್ಪತ್ತಿ ಆಗುವಂಥ ಕೆಲವೊಂದು ಹಾರ್ಮೋನ್ಗಳಿಂದ ಈ ಒಂದು ಇನ್ಸುಲಿನ್ ವ್ಯತ್ಯಾಸ ಆಗೋದ್ರಿಂದ ಕೂಡ ಕೆಲವೊಂದು ಹೆಣ್ಮಕ್ಕಳಲ್ಲಿ ನಾವು ಪ್ರೆಗ್ನೆನ್ಸಿಯಲ್ಲಿ ಕೂಡ ಈ ಒಂದು ಡಯಾಬಿಟಿಸ್ ಸಮಸ್ಯೆಯನ್ನು ನೋಡ್ತೇವೆ. ಅದಕ್ಕೆ ನಾವು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಕರಿತಾ ಬರ್ತೇವೆ. ಇನ್ನೊಂದು ವಿಧವಾಗಿದೆ ಡಯಾಬಿಟಿಸ್ ಇನ್ಸಿಪಿಡಸ್ ಅಂತ ಹೇಳಿ. ಸೊ ಇದು ಚಿಕ್ಕ ಮಕ್ಕಳಲ್ಲಿ ಕೂಡ ನಾವು ನೋಡ್ತಾ ಬರ್ತೇವೆ. ವೀಕ್ಷಕರೇ, ಈ ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಯಾವ ಒಂದು ಏಜ್ ಗ್ರೂಪಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ತಿಳ್ಕೊಳ್ಳೋಣ ಡಾಕ್ಟರ್. ಏಜ್ ಗ್ರೂಪ್ ಅಂತ ಬಂದರೆ ಓಕೆ, ಸಕ್ಕರೆ ಕಾಯಿಲೆ ಅನ್ನೋದು ಮುಂಚೆ ಏನಾಗ್ತಾ ಇತ್ತು, ಇದು ವಯಸ್ಸಾದವರ ಕಾಯಿಲೆ ಅಂತ ಕರಿತಾ ಇದ್ರು. ಬಟ್ ಇವಾಗ ಹೇಗಾಗಿದೆ ಅಂದರೆ, ಒಂದು 20 ವರ್ಷದಿಂದ ಹಿಡಿದು 80 ವರ್ಷದವ್ರ ತನಕನೂ ಬರ್ತಾ ಇದೆ. ಎಕ್ಸಾಕ್ಟ್ಲಿ ಇವಾಗ ಏಜ್ ಗ್ರೂಪ್ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಮೊನ್ನೆ ತಾನೇ ಒಬ್ಬರು ಪೇಷಂಟ್ ಬಂದಿದ್ರು, ಈ ವಾಸ್ 24 ಇಯರ್ಸ್, ಇನ್ಸುಲಿನ್ ಡಿಪೆಂಡೆಂಟಿಂದ ಬಂದಿದ್ದಾರೆ. ತುಂಬ ಆಲ್ ಆಫ್ ಅ ಸಡನ್ ಚೇಂಜಸ್ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ನಾವು ಸ್ಟ್ರೆಸ್ ಅಂತಲೇ ಹೇಳ್ಬೋದು. ಜೆನೆಟಿಕ್ ಫ್ಯಾಕ್ಟರ್ ಅಫ್ಕೋರ್ಸ್ ಇರುತ್ತೆ. ಬಟ್ ಏನಾಗುತ್ತೆ ಅಂತಂದರೆ, ಇವಾಗ ಚಿಕ್ಕ ವಯಸ್ಸಿನ ಮಕ್ಕಳಲ್ಲೂ ಕೂಡ ತುಂಬ ಸ್ಟ್ರೆಸ್ಗಳನ್ನ, ಕ್ರಾನಿಕ್ ಸ್ಟ್ರೆಸ್ಸನ್ನು ನೋಡ್ತಾ ಇದ್ದೇವೆ, ಟೆನ್ಷನನ್ನು ನೋಡ್ತಾ ಇದ್ದೇವೆ. ಅದರಿಂದ ನಮ್ಮ ದೇಹದಲ್ಲಾಗುವಂಥ ಹಾರ್ಮೋನ್ ವ್ಯತ್ಯಾಸದಿಂದ ಕೂಡ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಸೊ ಇನ್ನು ಮಿಡಲ್ ಏಜ್ಡಲ್ಲಿ ಏನಾಗುತ್ತೆ, ಕೆಲವೊಬ್ಬರು ನನಗೆ ಡಯಾಬಿಟೀಸ್ ಬಂದಿಲ್ಲ ಅಂತ ಇರ್ತಾರೆ. ಬಟ್ ಜೆನೆಟಿಕಲಿ ಏನಾಗಿರುತ್ತೆ, ಜೆನೆಟಿಕಲಿ ಇನ್ಹೆರಿಟ್ ಆಗಿರುತ್ತೆ, ಅವರ ಜೀನ್ಸಲ್ಲಿ ಎಕ್ಸ್ಪ್ರೆಸ್ ಆಗಿರುತ್ತೆ. ಬಟ್ ಯಾವಾಗ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ಗೆ ನಾವು ಒಳಗಾಗ್ತೀವೋ, ಅಥವಾ ಯಾವಾಗ ನಮ್ಮ ದೇಹದಲ್ಲಿ ಒಬೇಸಿಟಿ ಅನ್ನೋದು ಒಂದು ಕೊಬ್ಬಿನಾಂಶ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ, ಆವಾಗ ನಮಗೆ ಜಾಸ್ತಿ ರಿಸ್ಕ್ ಫ್ಯಾಕ್ಟರ್ ಆಗಿ ಒಂದು ಡಯಾಬಿಟಿಸ್ ಸಮಸ್ಯೆ ಬರುವಂಥದ್ದಾಗಿದೆ. ಸಕ್ಕರೆ ಕಾಯಿಲೆಯ ಪೇಷಂಟ್ಸ್ಗೆ ಅಥವಾ ಶುಗರ್ ಪೇಷಂಟ್ಗೆ ಫುಡ್ ಸ್ಟೈಲ್ ಅನ್ನೋದು ಬಹಳ ಮ್ಯಾಟ್ರ್ ಆಗುತ್ತೆ. ಸಿಹಿ ಪದಾರ್ಥವನ್ನು ಅತಿ ಹೆಚ್ಚಾಗಿ ತಿನ್ನೋದ್ರಿಂದ ಈ ಸಕ್ಕರೆ ಅಂಶ ಅನ್ನೋದು ನಮ್ಮ ದೇಹದಲ್ಲಿ ಹೆಚ್ಚಾಗುತ್ತಾ, ಹಾಗೆ ಕಹಿ ಪದಾರ್ಥವನ್ನು ಹೆಚ್ಚಾಗಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಸಕ್ಕರೆ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಎಲ್ಲರಲ್ಲೂ ಇದೆ. ಇದು ನಿಜನಾ ಡಾಕ್ಟರ್? ಇದ್ರ ಬಗ್ಗೆ ನೀವೇನು ಹೇಳ್ತೀವಿ? ಇವಾಗ ಸಕ್ಕರೆ ಒಂದು ಶುಗರಿ ಫುಡ್ಸ್ ಅಂತ ಹೇಳ್ತೇವೆ, ತುಂಬ ಜಾಸ್ತಿ ಸಕ್ಕರೆ ತಿನ್ನಬಾರ್ದು ಅಂತ ಹೇಳ್ತೇವೆ. ಅದರಲ್ಲೂ ಸುಕ್ರೋಸ್ ಅಂತ ಏನು ಹೇಳ್ತೇವಲ್ವ, ನಾವು ಅಫ್ಕೋರ್ಸ್ ಒಂದು ಡಯಾಬಿಟಿಕ್ ಪೀಪಲ್ಗೆ ನಾವು ಒಂದು ಡಯಟ್ ಚಾರ್ಟ್ ಹಾಕ್ಕೊಡ್ತೇವೆ, ತುಂಬ ಸಕ್ಕರೆಯನ್ನು ತಿನ್ನಬಾರ್ದು ಅಂತ ಹೇಳ್ತೇವೆ. ಸೊ ಅದರಲ್ಲಿ ಯಾವುದೇ ರೀತಿಯಾಗಿ ಒಂದು ನೀವು ಫ್ರಕ್ಟೋಸನ್ನು ತಗೋಬೋದು. ಫ್ರಕ್ಟೋಸ್ ಅಂತಂದರೆ ಫ್ರೂಟಿಂದ ಬಂದಿರುವಂಥ ಒಂದು ಸಿಹಿ ಅಂಶ. ಫ್ರಕ್ಟೋಸ್ ಅಂತ ಬರುತ್ತೆ, ಗ್ಯಾಲಕ್ಟೋಸ್ ಅಂತ ಬರುತ್ತೆ, ಸುಕ್ರೋಸ್ ಅಂತ ಹೇಳ್ತೇವೆ, ಮತ್ತು ಗ್ಲೂಕೋಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಏನಾಗುತ್ತೆ, ಸುಕ್ರೋಸನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಅಂತಂದರೆ ವೈಟ್ ಶುಗರ್ ಅಥವಾ ಜಾಗ್ರಿ ಇನ್ ದ ಫಾರ್ಮ್ ಆಫ್ ಇದನ್ನು ಏನಾಗುತ್ತೆ, ಆವಾಗ ನಿಮ್ಮ ದೇಹದಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಒಂದು HbA1c ಲೆವೆಲ್ ನೋಡಿಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ತೊಗೋಬೋದು ಅಂತ ಹೇಳ್ತೇವೆ. ಬಟ್ ಕೆಲವೊಂದು ಪೇಷಂಟ್ಸ್ಗೆ ಪೂರ್ತಿಯಾಗಿ ಅವಾಯ್ಡ್ ಮಾಡಿ. ಯಾಕಂದರೆ ಬ್ಲಡ್ ಸ್ಟ್ರೀಮಲ್ಲಿ ಆಲ್ರೆಡಿ ತುಂಬ ಹೈ ಶುಗರ್ ಲೆವೆಲ್ಸ್ ಇರೋದ್ರಿಂದ ನೀವು ಮತ್ತೆ ಹಾಗೆ ಒಂದು ಸ್ವೀಟ್ ಸ್ಟಫ್ನ ತಿಂತಾ ಬರ್ತಾ ಇರೋದ್ರಿಂದ ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ. ಇನ್ನು ಕಹಿ ಪದಾರ್ಥಕ್ಕೆ ಬರೋಣ. ಕೆಲವೊಬ್ಬರು ಹೇಳ್ತಾರೆ ಹಾಗಲಕಾಯಿ ತಿನ್ನೋದ್ರಿಂದ ಶುಗರ್ ಕಡಿಮೆ ಆಗುತ್ತೆ, ಒಂದು ಈ ಅಮೃತ ಬಳ್ಳಿಕಾಯಿನೋ ತಿನ್ನೋದ್ರಿಂದ ಕಡಿಮೆ ಆಗುತ್ತೆ ಅಂತ. ಅಫ್ಕೋರ್ಸ್ ಆಗಬಹುದು, ಯಾಕಂದರೆ ಕೆಲವೊಮ್ಮೆ ಅವರಲ್ಲಿರುವಂಥ ಆ್ಯಕ್ಟಿವ್ ಪ್ರಿನ್ಸಿಪಲ್ಸಿಂದ ಕಡಿಮೆ ಆಗುತ್ತೆ. ಬಟ್ ಹಾಗಂತ ನೀವು ಕಂಟಿನ್ಯೂಸ್ ಆಗಿ ಅದನ್ನೇ ತಿಂದುಬಿಟ್ರೆ ನಿಮಗೆ ಡಯಾಬಿಟಿಸ್ ಸಮಸ್ಯೆ ಹೋಗಲ್ಲ. ಯಾಕೆಂದರೆ ಈ ಒಂದು ಇನ್ಸುಲಿನ್, ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಏನಕ್ಕೆ ಕಡಿಮೆ ಆಗಿದೆ, ಯಾಕೆ ಸರಿಯಾಗಿ ಉತ್ಪತ್ತಿ ಆಗ್ತಾ ಇಲ್ಲ, ಒಮ್ಮೆ ನಿಮಗೆ ಆ ಒಂದು ರೂಟ್ ಕಾಸ್ ಅಂತ ಏನು ಹೇಳ್ತೇವಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ನಿಮಗೆ ವಾಪಸ್ ಇದನ್ನು ರಿವರ್ಸ್ ಮಾಡಬಹುದು. ಸಂಜೀವಿನಿ ಹೋಮಿಯೋಪತಿಲಿ ಎಷ್ಟೋ ಡಯಾಬಿಟಿಕ್ ಪೇಷಂಟ್ಸ್ ಬರ್ತಾರೆ, ಇವ್ರಿಗೆ ಖಂಡಿತವಾಗ್ಲೂ ಎಷ್ಟೋ ಶಾಶ್ವತ ಪರಿಹಾರ ಸಿಕ್ಕಿದೆ.